ರಿಲೇಷನ್ಶಿಪ್ ವಿತ್ ಸೆಲ್ಫ್ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಒಂದು ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ರಿಲೇಷನ್ಶಿಪ್ ಹೊರ ಜಗತ್ತಿನಲ್ಲಿ ಯಾರ ಜೊತೆನಾದರೂ ಇರ್ಬೋದು. ಇಟ್ ಕ್ಯಾನ್ ಬಿ ವಿತ್ ಯೋರ್ ಮದರ್, ಇಟ್ ಕ್ಯಾನ್ ಬಿ ವಿತ್ ಯೋರ್ ಸಿಸ್ಟರ್, ಇಟ್ ಕ್ಯಾನ್ ಬಿ ವಿತ್ ಯೋರ್ ಫ್ರೆಂಡ್, ಇಟ್ ಕ್ಯಾನ್ ಬಿ ವಿತ್ ಯೋರ್ ಪಾರ್ಟ್ನರ್. ರಿಲೇಷನ್ಶಿಪ್ ಯಾರ ಜೊತೆನೇ ಇರಬಹುದು. ಆದರೆ ವ್ಯಕ್ತಿ ಇದ್ದಾರಲ್ಲ, ಯಾರ ಜೊತೆ ಇದ್ರೂ ಅವರು ಬದಲಾಗ್ತಾರೆ. ಇವತ್ತು ಇದ್ದ ಹಾಗೆ ನಾಳೆ ಇಲ್ಲದೆ ಇರ್ಬೋದು. ಇವತ್ತು ಚೆನ್ನಾಗಿದ್ದವ್ರು ನಾಳೆ ಚೆನ್ನಾಗಿಲ್ಲದೆ ಇರ್ಬೋದು. ಇವತ್ತು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿದವರು ನಾಳೆ ಹಾಗೆ ತೆರಳು ಬಿಡಬಹುದು. ದೇ ಆರ್ ಆಲ್ ಲೈಕ್ ಪಾಸಿಂಗ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಜನರು ನಮ್ಮ ಲೈಫ್ನಲ್ಲಿ ಒಂದು ರೀತಿಯಾಗಿ ಪಾಸಿಂಗ್ ಕ್ಲೌಡ್ಸ್ ಆಗಿರ್ತಾರೆ. ಅವ್ರ ಜೊತೆ ನಾವು ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಾಗ ಒಂದೊಂದು ಸಲ ನನಗೆ ಕ್ಲೈಂಟ್ಸ್ ಏನು ಹೇಳ್ತಾರೆ ಸೆಷನ್ಸ್ ತೊಗೊಳೋಕೆ, ಅವಳಿಲ್ಲ ಅಂದರೆ ಅವನಿಲ್ಲ ಅಂದರೆ ನನ್ನ ಲೈಫ್ ನರಕ ಆಗೋಗುತ್ತೆ, ನನಗಾಗಲ್ಲ, ಅವ್ರು ನನಗೆ ಬೇಕು ಅನ್ನುವಂಥ ಹಂಬಲ ಹೆಚ್ಚಾಗ್ತಾ ಇದೆ, ನನಗೆ ನಿದ್ದೆ ಬರ್ತಾಯಿಲ್ಲ, ಊಟ ಸೇರ್ತಾ ಇಲ್ಲ, ಈ ಥರ ಎಲ್ಲ ಮಾತಾಡ್ತಾರೆ. ಯಾಕೆ ಹೀಗೆಲ್ಲ ಹೇಳ್ತಾರೆ? ಯಾಕೆ ಹೀಗೆ ಆಗುತ್ತೆ? ಅದು ಎಲ್ರಿಗೂ ಆಗುತ್ತೆ, ನನಗೂ ಆಗುತ್ತೆ, ಮನುಷ್ಯನಿಗೆ ಹಾಗೇ ಆಗುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಹೈ ಅಟ್ಯಾಚ್ಮೆಂಟ್ ವ್ಯಕ್ತಿಯ ಜೊತೆ ಇಟ್ಕೊಂಡಾಗ ಅವರಿಲ್ಲ ಅಂದರೆ ನನ್ನ ಲೈಫ್ ಏನಾಗಬಹುದು ಅನ್ನುವಂಥ ಭಯ ಕಾಡುತ್ತೆ. ಬಟ್ ನಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಇಟ್ಕೊಳ್ತೀವಲ್ಲ, ಅದು ಭಾಳ ಮ್ಯಾಟರ್ ಆಗುತ್ತೆ. ಅದು ಹೇಗೆ ಒಂದೊಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳುವಂಥದ್ದು? ನಿಮ್ಮ ಗುರಿಗಳ ಕಡೆಗೆ, ನಿಮ್ಮ ಲೈಫ್ನಲ್ಲಿ ನೀವೇನು ಮಾಡಬೇಕು ಅನ್ನುವ ಆಸೆ ಇಟ್ಕೊಂಡಿದ್ದೀರಾ ಅಂಥ ವಿಷಯಗಳ ಕಡೆಗೆ ನೀವು ಟೈಮ್ ಇನ್ವೆಸ್ಟ್ ಮಾಡುವಂಥದ್ದು, ನಿಮ್ಮ ಬಾಡಿ ಮೇಲೆ ಟೈಮ್ ಇನ್ವೆಸ್ಟ್ ಮಾಡುವಂಥದ್ದು, ನಿಮಗೆ ಹೆಲ್ದಿಯಾಗಿರುವಂಥ ಒಂದು ಆಹಾರವನ್ನು ಸೇವಿಸುವಂಥದ್ದು. ದ್ಯಾಟ್ಸ್ ವಾಟ್ ವಿ ಕಾಲ್ ಆ್ಯಸ್ ರಿಲೇಷನ್ಶಿಪ್ ವಿತ್ ಸೆಲ್ಫ್. ಇದನ್ನು ನೀವೆಷ್ಟು ಲೈಫ್ನಲ್ಲಿ ಅಳವಡಿಸ್ಕೊಂಡು ಹೋಗ್ತೀರಾ, ಆವಾಗ ನೀವು ಒಂದು ಹೈ ವೈಬ್ರೇಷನ್ ಫ್ರೀಕ್ವೆನ್ಸಿನಲ್ಲಿರ್ತೀರ. ಆ್ಯಂಡ್ ಈ ಒಂದು ಜೀವನದಲ್ಲಿ ಜನರಿದ್ದಾಗ ಅವರು ಇರ್ತಾರೋ ಬಿಡ್ತಾರೋ, ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇರ್ತೀರ. ಹಾಗೂ ಅವರು ಹೋದಾಗಲೂ ಕೂಡ ಇಟ್ ಮೈಟ್ ನಾಟ್ ದ್ಯಾಟ್ ಎಫೆಕ್ಟ್ ಯು, ಬಿಕಾಸ್ ಈ ವ್ಯಕ್ತಿ ಇಲ್ಲ ಅಂದರೂ ಕೂಡ ನನಗೆ ಗೊತ್ತು ನನ್ನ ಲೈಫ್ನ ನಾನು ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬರುತ್ತೆ. ಓಕೆ, ಸೊ ಆಲ್ವೇಸ್ ನಿಮ್ಮನ್ನು ನೀವೇ ಫಸ್ಟ್ ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಜೊತೆನೇ ನೀವು ಒಂದೊಳ್ಳೆ ರಿಲೇಷನ್ಶಿಪ್ನ ಬೆಳೆಸಬೇಕಾಗತ್ತೆ. ಆ್ಯಂಡ್ ಬೇರೆಯವ್ರನ್ನ ನೀವು ವಿಲ್ಲನ್ನಾಗಿ ನೋಡಿ ಅಂತ ನಾನು ಹೇಳ್ತಾ ಇಲ್ಲ, ಬೇರೆಯವ್ರ ಜೊತೆ ಕೆಟ್ಟದಾಗಿರಿ ಯಾಕೆಂದರೆ ಅವ್ರು ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ. ನಿಮಗೆ ಆ ವ್ಯಕ್ತಿಯಿಂದ ಪ್ರೀತಿ ಸಿಗ್ತಾ ಇದೆ, ಗೌರವ ಸಿಗ್ತಾ ಇದೆ, ಒಂದು ಒಳ್ಳೆಯ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ವ್ಯಕ್ತಿ ಜೊತೆ ಇದೆ ಅಂದರೆ ಇರಿ. ಅವ್ರು ಬಿಟ್ಟು ಹೋಗ್ತಾರೆ ಅಂದರೆ ಅದು ನಿಮ್ಗೆ ಎಫೆಕ್ಟ್ ಆಗಬಾರ್ದು. ಆ ಒಂದು ಅಕ್ಸೆಪ್ಟೆನ್ಸ್ ಮೋಡ್ನಲ್ಲೂ ನೀವಿರಬೇಕಾಗತ್ತೆ. That's the lesson for today. I hope this video was helpful. Take care. Namaskara. Thank you so much.